ನಿರ್ಧಾರ ಮಾಡೋದಲ್ಲ. ಒಂದು ಟಿಕೆಟ್ ಕೊಡಬೇಕಾದ್ರೆ ಬಹಳಷ್ಟು ಯೋಚನೆ ಮಾಡ್ತಾರೆ, ಸರ್ವೆ ಮಾಡ್ತಿರ್ತಾರೆ. ಅಭ್ಯರ್ಥಿ ಗೆಲ್ಲಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಗೆಲ್ಲೋ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರೆ. ಇದು ಎಲ್ಲ ಪಕ್ಷದಲ್ಲೂ ನಡೀತಕ್ಕಂಥ ಸಹಜವಾದ ಪ್ರಕ್ರಿಯೆಗಳು. ಗೆಲುವು ಬಹಳ ಮುಖ್ಯ ಆಗುತ್ತೆ. ಅವ್ರ ಕುಟುಂಬ ಬಿಟ್ಟು ಬೇರೆಯವರಿಗೆ ಕೊಟ್ಟರೆ, ಕಾರ್ಯಕರ್ತರಿಗೆ ಕೊಟ್ಟರೆ ಸೋಲುತ್ತೆ ಅಂತ ಸಮೀಕ್ಷೆ ಏನಾಗುತ್ತೆ? ನಮಗೆ ಗೊತ್ತಿರಲ್ಲ. ಸಮೀಕ್ಷೆಗಳನ್ನು ನೋಡ್ಕೊಂಡು ಕೊಟ್ಟಿರ್ತಾರೆ. ಆಮೇಲೆ ಸಹಜವಾಗಿ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ, ಎಲ್ಲಿ ಒಂದು ಉಪಚುನಾವಣೆಗಳು ನಡೆಯುತ್ತೆ, ಯಾರೋ ಅಕಾಲಿಕ ಮರಣದಿಂದ ನಡೆಯುವಾಗ ಅವ್ರ ಕುಟುಂಬಕ್ಕೆ ಕೊಡುವಂಥ ವಾಡಿಕೆ, ಎಲ್ಲ ಪಕ್ಷದಲ್ಲೂ ನಡ್ಕೊಂಡು ಬಂದಿರ್ತಕ್ಕಂಥ ವಾಡಿಕೆ ಅದು ಕೂಡ ತಪ್ಪು ಅಂತ ನಾವು ಹೇಳಕ್ ಬರೋದಿಲ್ಲ. ಕೊಡಬೇಕು ಕೂಡ, ನ್ಯಾಯ ಅದು. ನಮಗೆ ರಾಷ್ಟ್ರೀಯ ಪಕ್ಷವಾಗಿ ಉದಯವಾಯಿತು ನಮ್ಮ ದೇಶದಲ್ಲಿ. ಆಗ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬುನಾದಿ ಆಗಿದೆ ದಾವಣಗೆರೆಯಲ್ಲಿ. ಕಾಂಗ್ರೆಸ್ ಸಭೆ ನಡೆದಿದ್ದು ದಾವಣಗೆರೆಯಲ್ಲಿ. ಅದಾದ ನಂತರ ಆವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಎಸ್ ನಿಜಲಿಂಗಪ್ಪನವರು ಕಾರ್ಯಕರ್ತರಾಗಿದ್ದರು. ಅವರ ನೇತೃತ್ವದಲ್ಲಿ ಹಲವಾರು ಸಭೆಗಳು, ಸಮಾರಂಭಗಳು ಇಲ್ಲಿ ನಡೆದು ಕಾಂಗ್ರೆಸ್ ಪಕ್ಷವನ್ನು ದಾವಣಗೆರೆಯಲ್ಲಿ ಬಹಳ ಬಲಿಷ್ಠಗೊಳಿಸಿದ್ದಾರೆ ಅವರು. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸೋದು ಬಹಳ ಕಷ್ಟ ಇದೆ. ನಾವೆಲ್ಲ ಬಂದು ಮತಯಾಚನೆ ಮಾಡ್ತಿರ್ತೀವಿ ಅಷ್ಟೇನೆ, ನಮ್ಮಿಂದಲೇ ಗೆಲ್ಲುತ್ತೆ ಅನ್ನೋದು. ಕಾಂಗ್ರೆಸ್ ಬಹಳ ಬಲಿಷ್ಠವಾಗಿದೆ. ಜೊತೆಯಲ್ಲಿ ಶಿವಶಂಕರಪ್ಪನವರು, ಹಿರಿಯ ನಾಯಕರು, ಅವರು ತುಂಬ ಗಟ್ಟಿಯಾಗಿ ಪಕ್ಷವನ್ನು ಗಟ್ಟಿಗೊಳಿಸಿದ್ದಾರೆ. ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ ಸಾಹೇಬರು ಪಕ್ಕದಲ್ಲಿ ಕೂತಿದ್ದಾರೆ, ಅವ್ರ ಬಗ್ಗೆ ನೀವೆಲ್ಲ ಕೇಳಿದಿರಿ. ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಹೇಗೆ ಕೆಲಸ ಕಾರ್ಯಗಳು ನಡೀತಾ ಇತ್ತು, ನಾನು ಅವ್ರನ್ನ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಯಾರೇ ಬರಲಿ, ಅವ್ರು ಯಾವುದೇ ಸಮಾಜದವ್ರು ಬರಲಿ, ಯಾವುದೇ ಧರ್ಮದವ್ರು ಬರಲಿ, ಯಾವುದೇ ಪಕ್ಷದವ್ರು ಬರಲಿ, ಏನು ಸಮಸ್ಯೆ, ಆ ಸಮಸ್ಯೆ ಪರಿಹಾರ ಕೊಡುವಂಥ ಅಪರೂಪದ ವ್ಯಕ್ತಿತ್ವ ಪ್ರಸಾದ್. ಹೀಗಾಗಿ ಇಂಥ ಪ್ರಬುದ್ಧ ನಾಯಕರು ಇರ್ತಕ್ಕಂಥ ಈ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನ ದುರ್ಬಲಗೊಳಿಸೋದು ತುಂಬ ಕಷ್ಟ ಇದೆ. ಹಾಗಾಗಿ ಸಮರ್ಥ ಅವ್ರ ಗೆಲುವು ತುಂಬ ಸುಲಭ. ಮನೆಯಲ್ಲಿ ಒಂದು 9 ಜನ ಸದಸ್ಯರಿದ್ದಾಗ ಸಣ್ಣ ಸಣ್ಣ ಮನಸ್ತಾಪಗಳು ಇರುತ್ತೆ. ಹಾಗಂತ ಮಾತ್ರಕ್ಕೆ ಮನೆನೇ ಒಡೆದೋಯ್ತು ಅಂತ ನಾವು ಅನ್ಕೋಬಾರ್ದು. ಸಣ್ಣದು ಇರ್ತವೆ. ಆದರೂ ಕೂಡ ಎಲ್ಲರೂ ಕೂಡ ನಿಷ್ಠಾವಂತರು ಪಕ್ಷಕ್ಕೆ. ಇಲ್ಲಿ ಪಕ್ಷ ಗೆಲ್ಲಬೇಕು, ವ್ಯಕ್ತಿ ಅನ್ನೋದಕ್ಕಿಂತ ಪಕ್ಷನ ಯಾರು ಕೂಡ ಬಿಟ್ಕೊಡೋಕೆ ಯಾರು ಸಿದ್ಧವಾಗಿರಲ್ಲ. ಅದು ಸಂಸದರಾಗಿರ್ಬೋದು, ಜಮೀರ್ ಸಾಹೇಬರಾಗಿರ್ಬೋದು, ಪಕ್ಷಕ್ಕೆ ಬಹಳ ಬದ್ಧರಾಗಿರ್ತಕ್ಕಂಥವ್ರು. ಹಾಗಾಗಿ ಯಾವುದೇ ಕಾರಣಕ್ಕೂ ಧಕ್ಕೆ ಬರುವಂಥ ಕೆಲಸಗಳು ಅವ್ರು ಯಾರು ಮಾಡೋದಿಲ್ಲ. ಕರ್ನಾಟಕ ಕಾಂಗ್ರೆಸ್ ಪ್ರಚಾರ ಸಮಿತಿಯ ರಾಜ್ಯ ಮುಖ್ಯ ಸಂಯೋಜಕನಾಗಿ ನಾನೀಗ ಪ್ರಚಾರ ಕಾರ್ಯಕ್ಕೆ ಬಂದಿದ್ದೀನಿ. ಸಾಹೇಬರು ಭಾಳ ವರ್ಷಗಳ ಪರಿಚಯ. ಹೀಗೆ ಈ ಕಡೆ ಹೋಗ್ಬೇಕಾದ್ರೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತೀನಿ. ಇವತ್ತು ಜೊತೆಯಲ್ಲಿದ್ವಿ, ಒಟ್ಟಿಗೆ ತಿಂಡಿ ಮಾಡಿದ್ವಿ. ಇಲ್ಲಿಂದನೇ ಶುರು ಮಾಡೋಣ, ಮಾಧ್ಯಮದ ಗೆಳೆಯರು ಬರ್ತಾರೆ, ಒಂದು ಸಲ ಭೇಟಿ ಮಾಡಿ ಅವರು ಅಂತ ಹೇಳಿದ್ರು. ಹಾಗಾಗಿ ನಾನು ಇಲ್ಲಿದ್ದು ಇವನ್ನೆಲ್ಲ ಭೇಟಿ ಮಾಡಿ ಮಧ್ಯಾಹ್ನದಿಂದ ನಾನು ದಾವಣಗೆರೆಯಲ್ಲಿ ಮತಯಾಚನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಲೋಕಸಭಾ ಚುನಾವಣೆಗೆ ಬಂದಿದ್ದೆ ನಾನು. ಆಮೇಲೆ ಅದಕ್ಕೆ ಮೊದಲು ಕೂಡ ಪ್ರಚಾರ ಸಮಿತಿ 2023 ಚುನಾವಣೆಯಲ್ಲಿ ನಾನು ಚಾಮರಾಜನಗರದಿಂದ ಬೀದರ್ವರೆಗೂ ಪ್ರಚಾರ ಕಾರ್ಯವನ್ನು ತೊಡಗಿದ್ದೆ. ಇಲ್ಲಿ ಕೂಡ ಪಪ್ಪಿಯವರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೆ ನಾನು ಚಿತ್ರದುರ್ಗಕ್ಕೆ. ನಿರಂತರವಾಗಿ ಆವಾಗ 42 ದಿನ ಪ್ರಚಾರ ಕಾರ್ಯ ಮಾಡಿದೆ. ಇಡೀ ರಾಜ್ಯದ ಸುತ್ತ ಎಲ್ಲ ಬಹುತೇಕ 19 ಕ್ಷೇತ್ರಗಳಿಗೆ ನಾನು ಪ್ರಚಾರ ಕಾರ್ಯ ಮಾಡಿದ್ದೀನಿ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಾನು ಪ್ರಚಾರ ಕಾರ್ಯ ಮಾಡಿದ್ದೀನಿ. ಆಮೇಲೆ ಈಗಷ್ಟೇ ಮುಗಿದಂಥ ಉಪಚುನಾವಣೆಗಳು ಏನು 3 ಕ್ಷೇತ್ರದ ಆಯಿತು ಕಳೆದ ವರ್ಷ, ಆಗಲೂ ಕೂಡ ನಾನು ಪ್ರಚಾರ ಕಾರ್ಯ ಮಾಡಿದ್ದೀನಿ. ನಾನು ಮತದಾರರು, ಯಾಕೆಂದರೆ ಇಲ್ಲಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಸೋಲಿಸೋದು ಕಷ್ಟ ಇದೆ. ಮೊದಲನೇ ಮಾತು. ಯಾಕೆಂದರೆ